ರಾಜ್ಯದಲ್ಲಿ ಮತ್ತೆ ಹೆಚ್ಚಾಗುತ್ತಾ ಪೆಟ್ರೋಲ್ ಡೀಸೆಲ್ ಬೆಲೆ. ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳದ ಸುಳಿವು ಕೊಟ್ಟಿರುವಂತಹ ಸಂತೋಷ್ ಲಾಡ್ ಸೆಸ್ ಹೆಚ್ಚಳ ಮಾಡುವಂತಹ ಸಂಬಂಧ ಸರ್ಕಾರಕ್ಕೆ ಕೇಳಿದ್ದೇವೆ. 4 ಆಣಿ 8 ಆಣಿ ಬಹಳ ದೊಡ್ಡ ದುಡ್ಡು ಆಗೋದಿಲ್ಲ. ಇದರಿಂದ 90% ಬಡ ಜನರಿಗೆ ಅನುಕೂಲವಾಗುತ್ತೆ. ನಮ್ಮ GST ಕಲೆಕ್ಷನ್ ಆಗ್ತಿದೆಯೋ ಅದನ್ನ ಕೇಳ್ತಿದ್ದೇವೆ. ಸರ್ಕಾರ ಒಪ್ಪಿಕೊಳ್ಳುತ್ತಾ ಗೊತ್ತಿಲ್ಲ, ಪ್ರಯತ್ನಿಸುತ್ತಿದ್ದೇವೆ ಅಂತ ಹುಬ್ಬಳ್ಳಿಯಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ನೀಡಿದ್ದಾರೆ. ಸರ್ಕಾರಕ್ಕೆ ಕೇಳಿದ್ದೇವೆ. ನೋಡಪ್ಪ, 4 ಆಣಿ 8 ಆಣಿ ಭಾಳ ಏನು ದೊಡ್ಡ ದುಡ್ಡು ಆಗೋದಿಲ್ಲ. ನನ್ನ ಪ್ರಕಾರ ವೈಯಕ್ತಿಕವಾಗಿ ಇದರಿಂದ 90% ಕರ್ನಾಟಕದ ಬಡ ಜನತೆಗೆ ಅನುಕೂಲ ಆಗ್ತಕ್ಕಂಥದ್ದಿದೆ. ಆ ಒಂದು ಉದ್ದೇಶದಿಂದ ಹೇಳಿರ್ತಕ್ಕಂಥದ್ದು. ಅದರ ಜೊತೆಗೆ ನಮ್ದೇನು GST ಕಲೆಕ್ಷನ್ ಆಗುತ್ತೆ ಸ್ಟೇಟ್ದು, ಅದರಲ್ಲಿ ಕೇಳ್ತಾ ಇದ್ದೀವಿ. ಸರ್ಕಾರ ಒಪ್ಕೊಳ್ತಿಲ್ಲ ಗೊತ್ತಿಲ್ಲ, ಇದೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಕಳೆದ 2 ವರ್ಷದಿಂದ ತಮ್ಮ ಗಮನಕ್ಕೆ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀವಿ. ಅಲ್ಲ, ನಮ್ಮ ಸ್ಟೇಟ್ಲಿಂದ ನಾವು ಮಾಡ್ಬೋದು, ನಮ್ಮ ಸ್ಟೇಟ್ಲಿಂದ ಮಾಡ್ಬೋದು. ಇದು ಸರ್ಕಾರಕ್ಕೆ ಕೇಳಿದ್ದೇವೆ. ನೋಡಪ್ಪ, 4 ಆಣಿ 8 ಆಣಿ ಭಾಳ ಏನು ದೊಡ್ಡ ದುಡ್ಡು ಆಗೋದಿಲ್ಲ. ನನ್ನ ಪ್ರಕಾರ ವೈಯಕ್ತಿಕವಾಗಿ ಇದರಿಂದ 90% ಕರ್ನಾಟಕದ ಬಡ ಜನತೆಗೆ ಅನುಕೂಲ ಆಗ್ತಕ್ಕಂಥದ್ದಿದೆ. ಆ ಒಂದು ಉದ್ದೇಶದಿಂದ ಹೇಳಿರ್ತಕ್ಕಂಥದ್ದು. ಅದರ ಜೊತೆಗೆ ನಮ್ದೇನು GST ಕಲೆಕ್ಷನ್ ಆಗುತ್ತೆ ಸ್ಟೇಟ್ದು, ಅದರಲ್ಲಿ ಕೇಳ್ತಾ ಇದ್ದೀವಿ. ಸರ್ಕಾರ ಒಪ್ಕೊಳ್ತಿಲ್ಲ ಗೊತ್ತಿಲ್ಲ, ಇದೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಕಳೆದ 2 ವರ್ಷದಿಂದ ತಮ್ಮ ಗಮನಕ್ಕೆ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀವಿ. ಅಲ್ಲ, ನಮ್ಮ ಸ್ಟೇಟ್ಲಿಂದ ನಾವು ಮಾಡ್ಬೋದು, ನಮ್ಮ ಸ್ಟೇಟ್ಲಿಂದ ಮಾಡ್ಬೋದು.